ಇದು ಒಂದು ಅದ್ಭುತವಾದ ರಸ್ತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ಎಲ್ಲ ಈ ಥರ ಒಂದು ತೊರೆಯನ್ನು ಬಿಟ್ಟಿದ್ದೀವಿ. ಇಲ್ಲೆಲ್ಲ ಯಥೇಚ್ಛವಾದ ಉಗುನಿ ಹಂಪಿದೆ. ಈ ತೋಟದಲ್ಲಿ ನಾವು ಉಗುನಿ ಹಂಪನ್ನ ಕಷಾಯ ಮಾಡೋಕ್ಕಂತೂ ತುಂಬ ನಮಗೆ ಸಂಪನ್ಮೂಲ ಇದೆ, ತುಂಬ ಇದೆ. ಉಗುನಿ ಹಂಪು ಎಕ್ಕದೆಲೆ ನಿಮ್ಮ ಜಮೀನಲ್ಲಿ ಎಷ್ಟು ಅದನ್ನು ಕೊಳಿಸಿ ಜಮೀನು ಕೊಡ್ತೀರಿ ಅಷ್ಟು ಒಳ್ಳೆಯದು. ಯಾವುದೇ ರೀತಿಯ ಕಾಯಿಲೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಕೀಟನಾಶಕದ ಬದಲು ನಾವು ಉಗುನಿ ಹಂಪು ಇದನ್ನು ನಾವು ಬಳಸಲೇಬೇಕು. ಹಾಗೆ ಇಲ್ಲಿ ಈ ಜಮೀನಿನ ಮೇಲ್ಭಾಗದಲ್ಲಿ ಈಗ ಒಂದು ರಸ್ತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆಮೇಲೆ ಇನ್ನೊಂದು ರಸ್ತೆಯನ್ನು ಈ ಕಡೆ ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀವಿ ನೋಡಿ. ಇದೊಂದು ರಸ್ತೆ ಇನ್ನು ಕ್ರಮೇಣ ಆಮೇಲೆ ಸ್ವಲ್ಪ ಇದು ಬೆಂಡಿರೋದ್ರಿಂದ ಆಮೇಲೆ ಕ್ರಮೇಣ ಇದನ್ನು ನಾವು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ತೇವೆ. ಈ ರಸ್ತೆಯನ್ನು ಯಾಕೆ ಬಿಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಇರೋದ್ರಿಂದ ಆ ಟ್ರಾನ್ಸ್ಫಾರ್ಮ್ ಏನಾದರೂ ಯಾವಾಗಾದ್ರೂ ವ್ಯತ್ಯಾಸ ಆಯಿತು ಅಂದರೆ ನಾವು ಅದನ್ನು ಸರಿ ಮಾಡಬೇಕಾದ್ರೆ ಇಲ್ಲಿ ಗಾಡಿ ಬರಲೇಬೇಕು. ಅದಕ್ಕೆ ಇಲ್ಲಿ ರಸ್ತೆಯನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಅದೇ ರೀತಿ ಇಲ್ಲಿ ಪಕ್ಕದ ಜಾಗದಲ್ಲಿ ಜಮೀನಿನ ಬಾರ್ಡ್ರ್ ಇದು. ಆ ಕಡೆ ಸೈಡ್ನಲ್ಲಿ ತೊರೆಯ ನೀರು ಹೋಗುವಂಥ ಜಾಗ. ಇಲ್ಲಿ ಒಂದು 11 kV ವೈರ್ ಇದೆ. ಅದನ್ನು ತಪ್ಪಿಸಿ ನೋಡಿ ನಾವು ತೆಂಗಿನ ಗಿಡವನ್ನು ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲೆಲ್ಲ ಬಾರ್ಡ್ರಲ್ಲಿ ನಾವು ಲಾವಂಚವನ್ನು ಹಾಕ್ಕೊಂಡು ಇದನ್ನು ಬಂದೋಬಸ್ತು ಮಾಡ್ಕೊಳ್ಬೇಕು. ಲಾವಂಚ ಹಾಕಿದಷ್ಟು ಏನಾಗ್ತಂದರೆ ಮಣ್ಣು ಕುಸಿಯೋದಿಲ್ಲ. ನೋಡಿ ಇಲ್ಲೆಲ್ಲ ಲಾವಂಚ ಭಾಳ ಅದ್ಭುತವಾಗಿ ಬರ್ತದೆ. ನಿಮಗೆ ಇನ್ನೊಂದು 2-3 ತಿಂಗಳಲ್ಲಿ ನಾವು ಇದನ್ನು ಹೇಗೆ ಬರ್ತಾ ಇದೆ ಅಂತ ತೋರಿಸ್ತೀವಿ. ಅಂತೂ ಜೂನ್ ಜುಲೈಗೆ ಇದು ಒಂದು ಅದ್ಭುತವಾದಂಥ ತೋಟ ಆಗಿಬಿಡುತ್ತೆ. ಹೀಗೆ ಇಲ್ಲೂ ಕೂಡ ಎಲ್ಲ ಮಧ್ಯದಲ್ಲಿ ಇಲ್ಲಿ ಭಾಗದಲ್ಲಿ ರಸ್ತೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇವಾಗ ಎಲ್ಲ ಹೋಗಿ ರೆಡಿಯಾಗಿದೆ. ನೆಕ್ಸ್ಟ್ ಶಿವರಾತ್ರಿ ಸಮಯ ಬಂದಾಗ 1-2 ಮಳೆ ಬೀಳ್ಬೋದು. ಬೆಟ್ಟದ ಸುತ್ತಮುತ್ತ 1-2 ಮಳೆ ಬೀಳ್ಬೋದು. ಮಳೆ ಬೀಳೋಕ್ಕೆ ಮೊದಲೇ ಕೆಲಸ ಶುರು ಮಾಡಿಕೊಂಡ್ರೆ ಸ್ವಲ್ಪ ಇಲ್ಲಿ ಅಂಟು ಮಣ್ಣಿರೋದ್ರಿಂದ ಆದಷ್ಟು ಬೇಗ ನಾವು ಶುರು ಮಾಡ್ತೀವಿ. ಈಗೆಲ್ಲ ಈ ಜಾಗವನ್ನೆಲ್ಲ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಇಲ್ಲೊಂದು ಇದು ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಬಾರ್ಡ್ರ್ನಲ್ಲಿ ಸ್ವಲ್ಪ ಹೈಟಾಗಿ ನೀರು ಆ ಕಡೆ ಸೈಡಿಂದ ಏನಾದರೂ ನೀರು ಬಂದರೆ ಇಲ್ಲಿ ಜಮೀನಿಗೆ ಹತ್ತಬಾರ್ದು ಅಂತ ಒಂದು ಉದ್ದೇಶದಿಂದ ಈ ರೀತಿ ಇಲ್ಲಿ ರಸ್ತೆಯನ್ನು ಎತ್ತರ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ತಗ್ಗಿನ ಪ್ರದೇಶದಲ್ಲಿದೆ. ನೀರು ಬೆಟ್ಟದ ನೀರೆಲ್ಲ ಬಂದಾಗ ಎಲ್ಲ ಹರಿದು ಹೋಗ್ಲಿಕ್ಕೆ ಅಂತೇಳಿ ಈ ಕಡೆ ಸೈಡ್ ಭಾಗದಲ್ಲಿ ತೊರೆಯನ್ನು ಫ್ರೀಯಾಗಿ ಅದನ್ನು ಬಿಟ್ಟಿದ್ದೇವೆ. ಈ ಬಾರ್ಡ್ರಲ್ಲೆಲ್ಲ ನಾವು ಮಣ್ಣು ಕುಸಿಬಾರ್ದು, ಜರಿಬಾರ್ದು ಅನ್ನೋದಕ್ಕೆ ನಾವು ಇಲ್ಲೆಲ್ಲ ನೆಕ್ಸ್ಟು ಲಾವಂಚವನ್ನು ಹಾಕಿ ನಿಮಗೆ ಅದನ್ನು ತೋರಿಸ್ತೇವೆ. ಹಾಗೆ ಇದು ಟರ್ನಿಂಗ್ ಪಾಯಿಂಟು. ಈ ಟರ್ನ್ ಮಾಡೋ ಜಾಗದಲ್ಲಿ ನಾವು ಈ ರೀತಿ ಇಲ್ಲಿ ಜಾಗವನ್ನು ಈ ಥರ ಫ್ರೀಯಾಗಿ ಬಿಟ್ಟಿದ್ದೇವೆ. ಇದು ಲಾಂಗ್ ಟರ್ನ್ ಆಗಿರೋದ್ರಿಂದ ವಾಹನಗಳು ಬಂದಾಗ ಇಲ್ಲಿ ಆರಾಮಾಗಿ ಕಟ್ ಮಾಡಿ ಹೋಗ್ಕೊಳ್ಬೇಕು. ಆಮೇಲೆ ಅಲ್ಲೆಲ್ಲ ಬಾರ್ಡ್ರಲ್ಲಿ ಅದು ಅಲ್ಲಿ ತಗ್ಗಿನ ಪ್ರದೇಶ ಆಗಿರೋದ್ರಿಂದ ನಮಗೆ ಸ್ವಲ್ಪ ಸೇಫ್ಟಿ ತೊಂದರೆ ಇಲ್ಲ. ಬಾರ್ಡ್ರಲ್ಲೆಲ್ಲ ಅಲ್ಲಿ ನಮಗೆ ಇದು ಬರುತ್ತೆ. ಇದು ಇವಾಗ ನಿಮಗೆ ನೋಡೋಕೆ ಈ ಥರ ಕಾಣಿಸುತ್ತೆ. ಆಮೇಲೆ ನಾವು ತೋಟ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದೆಲ್ಲ ಪ್ಲ್ಯಾನಲ್ಲಿ ಕ್ಲೀನಾಗಿ ಬರೋ ಥರದಲ್ಲಿ ನಾವು ನಿಮಗೆ ಅದನ್ನು ಮಾಡಿ ತೋರಿಸ್ತೇವೆ. ಆಗೆಲ್ಲ ಈ ರಸ್ತೆ ಎಲ್ಲ ಸ್ವಲ್ಪ ಸ್ಟ್ರೈಟ್ ಆಗ್ತದೆ. ಇವಾಗ ನಿಮಗೆ ಒಂದು ಸ್ವಲ್ಪ ಒಕ್ಕ ಕಾಣಿಸ್ತಾ ಇದೆ. ಆಮೇಲೆ ಅದೇ ರೀತಿ ಅಲ್ಲೆಲ್ಲ ಸ್ಟೇಜ್ ಬೈ ಸ್ಟೇಜಲ್ಲಿ ಅದನ್ನೆಲ್ಲ ಮಾಡಿ ತೋರಿಸುವಾಗ ಇದಕ್ಕೆಲ್ಲ ಅಡ್ಡವಾಗೇ ಬರ್ತದೆ ಲೈನು. ಯಾವಾಗಾದರೂ ಅಷ್ಟೇ ನಿಮ್ಮ ಜಮೀನಿಗೆ ಯಾವ ಕಡೆಗೆ ಇಳಿಜಾರಿದೆ ಅದಕ್ಕೆ ವಿರುದ್ಧವಾಗಿ ನಾವು ಬದುವನ್ನು ನಿರ್ಮಾಣ ಮಾಡ್ಕೋಬೇಕು. ಆಮೇಲೆ ಲೈನ್ ಇಳಿಬೇಕಾದ್ರೆ ಹಾಗೆ ಮಾಡಬೇಕು. ನೋಡಿ ಇದು ಈ ಜಾಗ ಆಗಿಲ್ಲ. ಇದು ಕೂಡ ಅಷ್ಟೇ. ಇದು ಸೆಂಟರ್ ರೋಡ್. ಇದು ಸೆಂಟರ್ ರೋಡ್ ಆಗುತ್ತೆ. ಈ ರೋಡು ಇಲ್ಲಿ ಸೆಂಟ್ರ್ ಆಗೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಅಲ್ಲೊಂದು ಬೋರ್ ಇರೋದ್ರಿಂದ ಆ ರಸ್ತೆ ಅಲ್ಲಿಗೆ ಬೇಕಾಗ್ತದೆ. ಅದರಿಂದ ಹಾಗೆ ಆ ರಸ್ತೆಯನ್ನು ಅಲ್ಲಿ ಬಿಟ್ಕೊಂಡಿದ್ದೇವೆ. ಆಮೇಲೆ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಜಮೀನಿನ ಬಾರ್ಡ್ರಲ್ಲಿ. ಹಾಗೆ ಇದು ಒಂದು ಬೇವಿನ ಮರ ಇದೆ. ಈ ಜಮೀನಲ್ಲಿ ತುಂಬ ಕಡೆ ಎಲ್ಲ ಥರದಲ್ಲಿ ನಾನಾ ಕಡೆ ಟರ್ನ್ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಇದು ಟರ್ನಿಂಗ್ ಜಾಗ. ಈ ಟರ್ನಿಂಗ್ ಜಾಗ ಯಾವಾಗಲೂ ನಾನು ಹೇಳ್ತೀನಲ್ಲ ವಿಶಾಲವಾಗಿ ನಿಮಗೆ ಫ್ರೀಯಾಗಿರಬೇಕು. ಈ ಗಾಡಿ ಎಲ್ಲ ಕಟ್ ಮಾಡಿದ್ರೆ ಒಂದು ಟ್ಯಾಕ್ಟ್ರಿ ಆಗಲಿ ಅಥವಾ ವಾಹನ ಬರ್ಬೇಕಾದ್ರೆ ಕಟ್ ಮಾಡಬೇಕಾದ್ರೆ ನಿಮಗೆ ಇಷ್ಟ ಆಗಲಿ ಜಾಗ ಇಲ್ಲಿ ಇರಬೇಕು. ಹಾಗೆ ಆ ರಸ್ತೆ ಅಲ್ಲಿ ನಿಮಗೆ ಇದಕ್ಕೆ ಬರುತ್ತೆ, ಯಾವುದಕ್ಕೆ ಆ ಬೋರ್ಗೂ ಹೋಗ್ಬೋದು. ಮತ್ತು ಆ ರೋಡ್ಗೂ ಲಿಂಕ್ ಇರ್ತದೆ. ಇದೊಂಥರ ಒಂದು ದೊಡ್ಡ ಲೇಔಟ್ ಥರ ಬರ್ತದೆ. ಇದೀಗ ಎಲ್ಲ ಕಡೆಗೆ ಒಂದು ಬ್ಲಾಕ್ ಮಾಡಿ ಅಲ್ಲಿ ಎಲ್ಲ ಕಡೆ ರಸ್ತೆ ನಿರ್ಮಾಣ ಮಾಡಿಕೊಂಡು ಆಮೇಲೆ ಹಂತವಾಗಿ ನಾವು ಇದನ್ನು ಡೆವಲಪ್ ಮಾಡುವಾಗ ನಿಮಗೆ ಇದ್ರದ್ದೇನು ಕೆಲಸ ಹೇಗೆ ನಡೀತಾ ಇದೆ ಅಂತೇಳಿ ಅದಕ್ಕೊಂದು ವೀಡಿಯೋವನ್ನು ನಿಮಗೆ ನಾವು ಹಾಕ್ಕೊಡ್ತೇವೆ. ಹೀಗೆ ಇದು ಬೋರ್ವೆಲ್ದು ಅದಕ್ಕೆ ಆ ಕಡೆ ರಸ್ತೆ ಹಾಕಿ ಬರುತ್ತೆ. ಆಮೇಲೆ ಇದೇ ರಸ್ತೆಯನ್ನು ನಾವು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಜಾಗ ವಿಶಾಲವಾಗಿರ್ಬೇಕು ಅಂದ್ಬಿಟ್ಟು ಈ ರೀತಿ
ಇಲ್ಲೂ ಒಂದು ರಸ್ತೆ ಬರ್ತದೆ ಈ ಜಮೀನು ಪಕ್ಕದಲ್ಲಿ, ಮತ್ತು ಜಮೀನು ಆ ಕಡೆ ಸೈಡ್ನಲ್ಲೂ ಅಲ್ಲಿ ರಸ್ತೆ ಬರುತ್ತೆ. ಇದೆಲ್ಲ ಒಂದು ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಇದನ್ನೆಲ್ಲ ಕೆಲಸ ಮುಗಿಸ್ಬೇಕು. ಇಲ್ಲಿಂದ ಈಗ ಒಂದು ರಸ್ತೆನ ಸ್ಟ್ರೈಟಾಗಿ ಒಂದು ರಸ್ತೆ ಕೊಡ್ಬೋದು ಈಗ. ಅಲ್ಲಿ ನಾವು ಇದನ್ನು ಹಂತವಾಗಿ ಈ ರೀತಿ ಮಾಡ್ಕೊಂಡು ಇದು ಕೂಡ ಅಷ್ಟೇ. ಇಲ್ಲಿ ರಸ್ತೆಯನ್ನು ಇಲ್ಲಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಏನಿಲ್ಲ, ಈ ಜಮೀನಲ್ಲಿ ಏನು ಕಲ್ಲಿಲ್ಲ, ಎಲ್ಲ ಕಂಪ್ಲೀಟು ಭಾಳ ಮೃದುವಾದ ಮಣ್ಣು. ಏನಪ್ಪ ಅಂದರೆ ಮಳೆ ನೀರು ಬರೋದನ್ನ ತಪ್ಪಿಸ್ಬೇಕಷ್ಟೇ ಇಲ್ಲಿ ಆದಷ್ಟು. ಈಗ ಆ ಕಡೆ ಭಾಗನೂ ಅಷ್ಟೇ, ಅದೆಲ್ಲ ಸ್ವಲ್ಪ ತಗ್ಗಲ್ಲಿರೋದ್ರಿಂದ ಇದು ಬೇಸಿಗೆ ಇರೋದ್ರೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ. ಮಳೆಗಾಲದಲ್ಲಿ ನಿಮಗೆ ಇದು ಭಾಳ ನೀರಿನ ಸಮಸ್ಯೆ ಆದಾಗ ಎಲ್ಲ ಕಡೆಯೂ ಶೀತ ಆಗಿಬಿಟ್ಟಾಗ ಭೂಮಿಯಲ್ಲಿ ಏನು ಬೆಳೆ ಆಗೋದಿಲ್ಲ. ಅದಕ್ಕೆ ನಾವು ಇದನ್ನು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಭಾಳ ವ್ಯವಸ್ಥಿತವಾಗಿ ನಾವು ಇದನ್ನು ಪ್ಲ್ಯಾನ್ ಮಾಡಬೇಕು. ಹೀಗಿದೆ ಇಲ್ಲೆಲ್ಲ ಇನ್ನು ರಸ್ತೆ ನಿರ್ಮಾಣ ಮಾಡಿ ಹೀಗೆ ರಸ್ತೆನ ಹೀಗೂ ಲಿಂಕ್ ಕೊಟ್ಕೊಳ್ಬೋದು. ಹೀಗೆ ರಸ್ತೆ ಕೊಡಿದ್ರೆ ಹಾಗೆ ರಸ್ತೆ ಬರ್ಬೋದು. ಜಮೀನು ಸುತ್ತ ರಸ್ತೆಗಳು ಇಟ್ಕೊಂಡಷ್ಟು ನಮಗೆ ಸೇಫ್ಟಿ. ಈ ರಸ್ತೆನೇ ಬೇಕಾದ್ರೆ ಇಲ್ಲಿಂದ ನಾವು ಸ್ಟ್ರೈಟ್ ಮಾಡ್ಕೊಂಡು ಎಲ್ಲ ತೋಟಕ್ಕೂ ಲಿಂಕ್ ಇಟ್ಟು ಸುಮಾರು ದಿನದಿಂದ ನಾವು ನಮ್ಮ ಹೊಳೆಗಾಲ ತೋಟಕ್ಕೆ ಬಂದಿದ್ದೀವಿ, ಕುಂಟಲ್ ಡ್ಯಾಮ್ ಹತ್ರ. ಇದೆಲ್ಲ ನೋಡಿ ಬಾರ್ಡರ್ಲೆಲ್ಲ ಲಾವಂಚ, ಇದೆಲ್ಲ ಲಾವಂಚ. ಇಲ್ಲಿ ಹಾಕಿರೋದು ಲಾವಂಚ ಆಗಿದೆ. ಇದು ನೀರು ಒಂದು 2 ಅಡಿ ಆಗಿದೆ. ಇಲ್ಲಿ ಮೀನನ್ನು ಬಿಟ್ಟಿದ್ದಾರೆ. ಅದಕ್ಕೆ ರೋಪ್ ಅದನ್ನು ಹೀಗೆ ನಾವು ಲಾವಂಚ ನೋಡಿ ಕೆರೆ ಮಗ್ಲಲ್ಲಿ ಹಾಕಿರೋ ಲಾವಂಚ ಬದೂರಿನಲ್ಲಿ ಎರಿಬಾರ್ದು ಅಂದ್ಬಿಟ್ಟು ನಾವು ಕೆರೆ ಪಕ್ಕದಲ್ಲೇ ಈ ಥರ ಇಲ್ಲಿ ಲಾವಂಚವನ್ನು ಹಾಕ್ಕೊಂಡಿದ್ದೇವೆ. ಈ ಲಾವಂಚದ ಪಕ್ಕದಲ್ಲೇ ಇಲ್ಲಿ ನಮಗೆ ತೆಂಗಿನ ಗಿಡದ ಲೈನ್ ಬರ್ತದೆ. ಸುತ್ತ ತೆಂಗಿನ ಗಿಡ ಬರ್ತದೆ. ಈ ಕಡೆ ತೊಂದರೆ ಆಗ್ತಂದರೆ ಈ ಕಡೆ ಬಾರ್ಡ್ರಿಗೆ ಹಾಕೋಬೋದು. ಅವಾಗ ಮುಂದೆ ಬೋಟ್ ಬಿಟ್ಕೊಂಡ್ರೆ ಬೋಟಲ್ಲಿ ಹಾಕೊಂಡ್ರೆ ನೋಡಿ ಭಾಳ ಅದ್ಭುತವಾದ ನಾವು ದೊಡ್ಡ ಕಾಟೂರು ಕಡೆ ಹಾಕಿದ್ದೀವಲ್ಲ ಆ ರೀತಿ ಇಲ್ಲಿ ಬಾತುಕೋಳಿ ಅಂತ ಬಿಟ್ಕೊಂಡ್ರೆ ಭಾಳ ಅದ್ಭುತವಾಗಿ ಬಾತುಕೋಳಿ ಸುತ್ತಾಡುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಇಲ್ಲಿ ತೊಪ್ಪೆ ಹಾಕಿ ಎಲ್ಲ ನೀರು ಬರೋ ಥರ ನಿಂತ್ಕೊಂಡಿದೆ. ಎಲ್ಲ ಕೆನೆ ಮಣ್ಣು ನಿಂತ್ಕೊಂಡಿದೆ. ಇಲ್ಲಿ ತಿಲಾಪಿ ಮೀನನ್ನು ಕಲ್ಕಡದಿಂದ ತಂದು ಬಿಟ್ಟಿದ್ದಾರೆ. ನಾವಿಲ್ಲಿ ಇದಕ್ಕೆ ಒಟ್ಲು ಹಾಕಿದ್ದೀವಿ. ಯಾವುದು ಲಾವಂಚ ಎಲ್ಲ ಈ ಥರ ಬಂದಿದೆ. ಇದನ್ನೆಲ್ಲ ಆಮೇಲೆ ಕಿತ್ತು ಒಂದು ಕಡೆ ಹಾಕ್ಬೋದು. ಇಲ್ಲಿ ಮೋಟು ಇಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲೇ ಇಟ್ಬಿಟ್ಟಿದೆ. ಈ ಥರ ನೋಡಿ ನಾವು ಮೀನು ಬಿಟ್ಟ ಮೇಲೆ ಈ ರೀತಿ ಕೆರೆಯಲ್ಲಿ ಮೇಲ್ಗಡೆ ಒಂದು ಪದರ ಬರಬೇಕು. ಈ ಥರ ಪದರ ಬರಬೇಕು. ಆಮೇಲೆ ನೋಡೋಕ್ಕೆ ನೀರು ಗ್ರೀನ್ ಕಲರ್ ಕಾಣಬೇಕು. ಅವಾಗ ಏನಾಗಿದೆ ಇಲ್ಲಿಗೆ ಬೇಕಾದಷ್ಟು ಫುಡ್ ಇದೆ ಅಂತ ಅರ್ಥ ಮೀನುಗಳಿಗೆ. ಹಾಗೆ ಮತ್ತು ಅದ್ರ ಜೊತೆ ಈಗ ಹೊಸ ನೀರನ್ನು ಇಲ್ಲಿಗೆ ಬೀಳ್ತಾ ಇರಬೇಕು. ಅದಕ್ಕೂ ಒಂದು ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಹೀಗೆ ಲಾವಂಚ ಎಲ್ಲ ಹಾಕಿದ್ದು ಇವಾಗೆಲ್ಲ ಮುಂದಕ್ಕೆ ನಮಗೆ ಬೇಕಾಗ್ತದೆ. ಈಗ ಲಾವಂಚ ಇದೆಲ್ಲ ಲಾವಂಚ ಹಾಕಿದ್ದೇವೆ ಗೇರಿ ಮೇಲ್ಗಡೆ. ಇದು ಮುಂದೆ ಇದೇ ಲಾವಂಚನ ತೆಗೆದು ಬೇರೆ ಬೇರೆ ಕಡೆಗೆ ಇಲ್ಲಿ ಹಾಕೋಬೋದು. ಇಲ್ಲಿಗೆ ನೀರು ಕೊಟ್ಟಿದ್ದು ಚೆನ್ನಾಗಿ ಬಂದಿರೋದು. ಇಲ್ಲಿ ನೀರು ಸ್ವಲ್ಪ ಕಡಿಮೆ ಮಾಡಿರಬೇಕು. ನೀರು ಬಿಟ್ಟಿರ್ತಾರೆ. ಯಾಕೆಂತಂದರೆ ಸಾಹುಕಾರರು ದೂರದಲ್ಲಿದ್ದರೆ ಕೆಲಸದವ್ರಿಗೆ ಏನು ಮಾಡ್ತಾರೆ ಅಂತ ನಮ್ಗೆ ಹೇಳೋಕ್ಕೆ ಬರೋಲ್ಲ, ಕಷ್ಟ. ಹೀಗೆ ಅಷ್ಟೇ. ಈ ಬಾರ್ಡ್ರಲ್ಲಿ ಇಲ್ಲಿ ತಗ್ಗಿನ ಪ್ರದೇಶ ಇರೋದ್ರಿಂದ ಆ ಕಡೆ ಸೈಡ್ನಲ್ಲಿ ಚರಂಡಿ ತೆಗೆದಿದ್ದೇವೆ. ಅಲ್ಲೆಲ್ಲ ಜೆಟ್ರೋಪ ಅಂತೂ ಅದ್ಭುತವಾಗಿ ಬರುತ್ತೆ. ಇಲ್ಲಿ ಜೆಟ್ರೋಪದ ಬಗ್ಗೆ ಏನು ಚಿಂತೆ ಮಾಡೋಲ್ಲ. SPM ಅಷ್ಟೇ. SPM ಇಲ್ಲಿ ಚೆನ್ನಾಗಿ ಬರುತ್ತೆ. ನೀರು ಆಗಿಲ್ಲ.